ಬ್ರಾಂಕಿಯಲ್ ಆಸ್ತಮಾ ಅಂದರೆ ಒಂದು ಅಲರ್ಜಿಗೆ ಸಂಬಂಧಪಟ್ಟ ಕಾಯಿಲೆ. ಅದರಲ್ಲಿ ಮೂಲ ಕಾರಣಗಳೇನೆಂದರೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಅಂದರೆ ತಲೆತಲಾಂತರದಿಂದ ತಂದೆ ತಾಯಿಗೋ ಅಜ್ಜಿ ತಾತ ಯಾರೋ ಒಬ್ಬರ ರಕ್ತ ಸಂಬಂಧಿಯರಿಗೆ 50% ಚಾನ್ಸ್ ಇರುತ್ತೆ ಬರೋದಕ್ಕೆ. ಆಸ್ತಮಾ ಲಕ್ಷಣಗಳೇನೆಂದರೆ ಕೆಮ್ಮು, ನೆಗಡಿ, ಸೀನು, ಉಸಿರಾಡ್ಲಿಕ್ಕೆ ತೊಂದರೆ ಆಗೋದು, ಉಸಿರಾಡುವಾಗ ಸಿಳ್ಳೆ ಹೊಡೆಯೋದು, ಗಂಟ್ಲು ಹೊಡೆಯೋದು, ಕಣ್ಣು ಉರಿಯೋದು. ಇದಕ್ಕೆ ಆಸ್ತಮಾಗೆ ನಿಯಂತ್ರಣೆ ಅಂದರೆ ಧೂಳಿಗೆ ಎಕ್ಸ್ಪೋಸ್ ಆಗಬಾರ್ದು, ವಾಸನೆಗೆ ಎಕ್ಸ್ಪೋಸ್ ಆಗಬಾರ್ದು, ತಣ್ಣಕ್ಕಿರೋ ಗಾಳಿಗೆ ಎಕ್ಸ್ಪೋಸ್ ಆಗೋದು, ಥಂಡಿ ಪದಾರ್ಥ ಫ್ರಿಜ್ಜು ಅಲ್ಲಿ ಇಟ್ಟಿರೋ ಐಸ್ ಕ್ರೀಮು, ಜ್ಯೂಸು ಇಂಥದ್ದೆಲ್ಲ ಕುಡಿಬಾರ್ದು, ಮತ್ತು ಧೂಮಪಾನ ಮಾಡಬಾರ್ದು. ಧೂಮಪಾನ ಮಾಡೋರ ಪಕ್ಕನೂ ನಿಲ್ಲಬಾರ್ದು. ಸಾಕೋ ಪ್ರಾಣಿಗಳು ಬೆಕ್ಕು, ನಾಯಿ, ಹಳ್ಳಿ ಕಡೆ ಈ ಹಸು, ಅದರ ಕೂದಲಿನ ಧೂಳು, ಬೇರೆ ಧೂಳುಗೂ ಎಕ್ಸ್ಪೋಸ್ ಆಗಬಾರ್ದು. ಮತ್ತು ಮನೆಯಲ್ಲಿ ಕಸ ಗುಡಿಸೋದು, ಹಳೆ ಬೀರು ಕ್ಲೀನ್ ಮಾಡೋದು, ದಾರಿಯಲ್ಲಿ ಓಡಾಡುವಾಗ ಮಾಸ್ಕ್ ಹಾಕ್ಕೋಬೇಕು. ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು ಇಂಡಸ್ಟ್ರಿಯಲ್ ಮಾಸ್ಕ್ ಅನ್ಸಲಿಕ್ಕೆ ಅದು ಹಾಕ್ಕೋಬೇಕು. ಅವರು ಧೂಳು ಮತ್ತು ಕೆಮಿಕಲ್ ಎಕ್ಸ್ಪೋಜರು ಡಸ್ಟ್ಗೆ ಎಕ್ಸ್ಪೋಸ್ ಆಗೋದು.